ಕೋಡುಬಳೆ ಅಂದ್ರೆ ಅಡುಕಲೆ. ಬಿಡದಿ ಟೌನ್ಶಿಪ್ ಯೋಜನೆ ಭೂ ಸ್ವಾಧೀನಕ್ಕೆ 2ನೇ ಹಂತದ ಅಧಿಸೂಚನೆ. ಬಿಡದಿಯಲ್ಲಿ ಗ್ರಾಮ ವಾಸ್ತವ್ಯಕ್ಕೆ ಬಿಜೆಪಿ ಚಿಂತನೆ ಮಾಡಿದೆ. ಎಫ್ಐಆರ್ ದಾಖಲಾದ ರೈತರ ಭೇಟಿಯಾದ ಬಿಜೆಪಿ. ಇಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ. ಈ ಸುದ್ದಿಗಳನ್ನು ನೋಡೋಣ ಬಿಡದಿ ಯುದ್ಧ ನ್ಯೂಸ್ ಟಾಪ್ ನಲ್ಲಿ. ಬಿಡದಿ ಟೌನ್ಶಿಪ್ಗೆ ರೈತರ ಒಪ್ಪಿಗೆ ಇದ್ರಷ್ಟೇ ಭೂಮಿ ಸ್ವಾಧೀನ ಮಾಡಲಾಗುವುದು ಎಂದು ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಯೋಜನೆಯನ್ನ ಸೂಕ್ಷ್ಮವಾಗಿ ಪರಿಗಣಿಸಿರುವ ಸಿಎಂ ಸರ್ವೆ ಕಾರ್ಯಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿಸಿದ್ದಾರೆ. ರೈತರ Hotel Management with AI. Join IIHM, International Institute of Hotel Management. ಸವಾಲು ಆಲಿಸಲು ಸಮಿತಿ ರಚಿಸುವುದಾಗಿ ಹೇಳಿದ್ದಾರೆ. ಆದರೆ ಇದರ ನಡುವೆ ಬಿಡದಿ ಟೌನ್ಶಿಪ್ ವ್ಯಾಪ್ತಿಯ 4 ಕಂದಾಯ ಗ್ರಾಮಗಳಾದ ಬನ್ನಿಗಿರಿ, ಅರಳಾಳು ಸಂದ್ರ, ಕೆಜಿ, ಗೊಲ್ಲರಪಾಳ್ಯ, ಹೊಸೂರು ಗ್ರಾಮಗಳ ಜಮೀನು ಸ್ವಾಧೀನಕ್ಕೆ ನಗರಾಭಿವೃದ್ಧಿ ಇಲಾಖೆ 2ನೇ ಹಂತದಲ್ಲಿ ಅಂತಿಮ ಅಧಿಸೂಚನೆ ಪ್ರಕಟಿಸಿದೆ. ಇದು ಚರ್ಚೆಗೆ ಗ್ರಾಸವಾಗಿದೆ. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ರೈತರ ಅನಿರ್ದಿಷ್ಟಾವಧಿ ಹೋರಾಟ ಮುಂದುವರೆದಿದೆ. ಬೈರಮಂಗಲದಲ್ಲಿ ನಿನ್ನೆಯೂ ಕೂಡ ಮಹಿಳೆಯರು ಪೊರಕೆ ಹೊನಕೆ ಹಿಡಿದು ಗರ್ಜಿಸಿದ್ರು. ಸರ್ಕಾರ ಟೌನ್ಶಿಪ್ ಯೋಜನೆಯನ್ನ ಕೈಬಿಡಬೇಕು, ಯಾವುದೇ ಕಾರಣಕ್ಕೂ ಮುಂದುವರಿಸಬಾರದು ಅಂತ ಅನ್ನದಾತರು ಪೊರಕೆ ಹಿಡಿದು ಧರಣಿ ಕೂತಿದ್ರು. ಪೊರಕೆಗಳಿಗೆ ಪೂಜೆ ಮಾಡಿ ಆಕ್ರೋಶ ಹೊರಹಾಕಿದ್ರು. ನಮಗೆ ಹಿಂಬದಿ ಪತ್ರನ ಮಾಡಿಕೊಟ್ಬಿಟ್ಟು ಡಿ.ಕೆ. ಸರ್ ಅವರು ಆಮೇಲೆ ಅವ್ರು ನೆಮ್ಮದಿಯಾಗಿ ಅವ್ರು ಕೊಡೋರ್ ಭೂಮಿನ ತಗೊಳ್ಳಿ ಅಂತ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ನಮ್ಗೇನಾರು ಒಂದು ಮನವಿ ಪತ್ರ ಕೊಟ್ಟರೆ ನಾವು ಎದ್ದು ಅಡ್ಡಾಯ್ತೀವಿ. ನೀವು ಎರಡು ಕಡೆ ನಾಗರಾವ್ 2 ಕಡೆ ತಲೆ ಆಡ್ಸಿದ್ರೆ ನಾವು ಅಂತೆ ಗಂಟೆ ಪರ್ಕೆಲು ಹೊಡಿತೀವಿ, ಒಂದ್ಕೆಲು ಹೊಡಿತೀವಿ. ಬಿಡದಿ ಭೂ ಸಂಗ್ರಾಮದ ವಿಚಾರದಲ್ಲಿ ಬಿಜೆಪಿ ನಾಯಕರು ಅಖಾಡಕ್ಕೆ ಧುಮುಕಿದ್ದಾರೆ. ಪೊರ್ಕೆ ಕೇಸಲ್ಲಿ ಎಫ್ಐಆರ್ ದಾಖಲಾಗಿರೋ ರೈತರ ಮನೆಗಳಿಗೆ ನಿನ್ನೆ ಭೇಟಿ ನೀಡಿ ರೈತರಿಗೆ ಧೈರ್ಯ ಹೇಳಿದ್ದಾರೆ. ಬಳಿಕ ಮಾತನಾಡಿದ ಅಶೋಕ್, ಬಿಡದಿ ರೈತರಿಗೆ ಕಾನೂನು ಬೆಂಬಲ ಕೊಡ್ತೇವೆ ಅಂದಿದ್ದಾರೆ. ಬಿಡದಿಯಲ್ಲೂ ಗ್ರಾಮ ವಾಸ್ತವ್ಯ ಮಾಡಲು ಬಿಜೆಪಿ ಚಿಂತನೆ ನಡೆಸುತ್ತಿದೆ. ಪೊಲೀಸರು ಏನಾನ ಬಂದು ಅವ್ರ ಮೇಲೆ ಮೈ ಮುಟ್ಟಿದ್ರೆ ಹುಷಾರ್, ಮುತ್ತಿಗೆ ಹಾಕ್ಬಿಡ್ತೀರಿ. ನಿಮ್ಮ SP ಆಫೀಸ್ ಇರ್ಬೋದು, ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕ್ಬಿಡ್ತೀರಿ ನಿಮ್ಮ ಪೊಲೀಸ್ ಸ್ಟೇಷನ್. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ಧೋರಣೆ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಬಿಜೆಪಿ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಧರಣಿ ನಡೆಸ್ತಾ ಇದೆ. ರೈತರ ಭೂಮಿಯನ್ನ ಕಬಳಿಸುವ ಸರ್ಕಾರದ ಜನವಿರೋಧಿ ಧೋರಣೆಯನ್ನ ಖಂಡಿಸಿ ಬೆಳಗ್ಗೆಯಿಂದ ಸಂಜೆವರೆಗೆ ಈ ಪ್ರತಿಭಟನೆ ನಡೆಯಲಿದೆ. ಈ ಧರಣಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸೇರಿದಂತೆ ಪಕ್ಷದ ಪ್ರಮುಖ ಶಾಸಕರು, ಸಂಸದರು ಮತ್ತು ನಾಯಕರು ಭಾಗವಹಿಸಿದ್ದಾರೆ. ರೈತರ ಮೇಲಿನ ಪ್ರಕರಣಗಳನ್ನ ಹಿಂಪಡಿಬೇಕೆಂದು ಬಿಜೆಪಿಯ ಪ್ರಮುಖ ನಾಯಕರು ಆಗ್ರಹಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಪೊಲಿಟಿಕಲ್ ವಾರ್ ಜೋರಾಗಿ ನಡೀತಾ ಇದೆ. ಡಿಕೆಶಿಯನ್ನ ಸಿಎಂ ಆಗಿ ಜನ ಒಪ್ಪೋದಿಲ್ಲ ಅಂದಿರೋ ಕುಮಾರಸ್ವಾಮಿ ಹೇಳಿಕೆಗೆ ಚಲುವರಾಯಸ್ವಾಮಿ ತಿರುಗೇಟ್ ನೀಡಿದ್ದಾರೆ. ನೀವು ಸ್ವಂತ ಬಲದಿಂದ ಸಿಎಂ ಆದ್ರ ಅಂತ ಪ್ರಶ್ನಿಸಿದ್ದಾರೆ. ಮಿಸ್ಟರ್ ಡಿ.ಕೆ. ಶಿವಕುಮಾರ್, ನಾನು ನಿಮ್ಮನ್ನು ಮುಖ್ಯಮಂತ್ರಿ ಅಂತ ನಾನು ಹೇಳಕ್ ಸಿದ್ಧವೇ ಇಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಭವಿಷ್ಯದ ಜನವು ಇನ್ನೂ 170 ಭಾಗ ಜನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಇವರು ಇಲ್ಲಿವರೆಗೆ ಮುಖ್ಯಮಂತ್ರಿ ಆಗಿದ್ರಲ್ಲ, ಇವರು ಸಂಪೂರ್ಣ ಡೆಮಾಕ್ರಸಿನಲ್ಲಿ 120 ಜನ ಗೆದ್ದು ಮುಖ್ಯಮಂತ್ರಿ ಆಗಿದ್ರ ಇವರು. ಸಿಎಂ ಡಿಕೆಶಿ ಬಗ್ಗೆ ಟೀಕಿಸಿರುವ ಕುಮಾರಸ್ವಾಮಿಗೆ ಸವಾಲ್ ಹಾಕಿದ ಮಾಜಿ ಸಚಿವ ಚಲುವರಾಯಸ್ವಾಮಿ, ಡಿಕೆಗೆ ಟೀಕೆ ಮಾಡ್ತೀರಾ ಅಲ್ವಾ, ಮೈತ್ರಿ ಬಿಟ್ಟು ಏಕಾಂಗಿಯಾಗಿ ಗೆದ್ದು ತೋರಿಸಿ ನೋಡೋಣ ಅಂದಿದ್ದಾರೆ. ವಿಧಾನಸೌಧಕ್ಕೆ ಬಂದು ಚರ್ಚಿಸಿ ಅಂತ ಹಾಕಿದ ಸವಾಲ್ಗೆ HDK ಕೂಡ ತಿರುಗೇಟ್ ನೀಡಿದ್ದಾರೆ. ಅಲೆಯಲ್ಲಿ ಸಿತ್ಕೊಂಡು ಹೆಂಗ್ ಹೋಗ್ತಾರೆ, ಬಂದು ಹೊರಗಡೆ ಒಂದ್ಸಲಿ ತೊಡೆ ತಟ್ಟಬೇಕಲ್ಲ ಅವರು. 100% ಗೆಲ್ಲು ಅಂತ ಹೇಳವ್ರೆ. ನೋಡೋಣ, ಅದನ್ನು ಮುಂದೊಂದು ದಿನ ಇನ್ನೂ ಸಾಯಲ್ಲ, ಸುಲಭವಾಗಿ ಬದುಕಿರ್ತೀನಿ. ಬಹುಶಃ ಕರ್ನಾಟಕ ನಾಡಿನ ಜನತೆ ಅವರೇನು ನನಗೆ ಚಾಲೆಂಜ್ ಮಾಡಿದ್ದಾರೆ, ಆ 120 ಗೆದ್ದು ತೋರಿಸಿ ಅಂತ ಹೇಳಿ ತೋರಿಸ್ತಕ್ಕಂಥ ದಿನವೂ ಬರುತ್ತೆ. ಲ್ಯಾಂಡ್ ಅಲೋಕೇಶನ್ ನಲ್ಲಿ ಕಮಿಷನ್ ಪಡೆದಿದ್ದಾರೆ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ರು. ಇದಕ್ಕೆ ಬೃಹತ್ ಕೈಗಾರಿಕಾ ಸಚಿವ MB ಪಾಟೀಲ್ ತಿರುಗೇಟು ನೀಡಿದ್ದಾರೆ. ಇಂಥ ಆರೋಪ ನಿಮ್ಮ ವ್ಯಕ್ತಿತ್ವ ತೋರಿಸುತ್ತೆ ಅಂದಿದ್ದಾರೆ. MB ಪಾಟೀಲ್ನ ಕೂರಿಸ್ಕೊಂಡಿದ್ದೀರಿ. MB ಪಾಟೀಲ್ದು ಗೊತ್ತು ನಮಗೆ. MB ಪಾಟೀಲ್ ಅಲ್ಲ ಸತೀಶ್ ಯೋಜನಾ ಸಮಿತಿಯಲ್ಲಿ ಇದ್ದಿದ್ದು. ಅವತ್ತು ಸತೀಶ್ ಯೋಜನಾ ಸಮಿತಿ ಚೇರ್ಮನ್ನು ನಿಮ್ಮ HK ಪಾಟೀಲ್ರು. ಎಲ್ಲಿದೆ ಆ ರಿಪೋರ್ಟು ಸತೀಶ್ ಯೋಜನಾ ಸಮಿತಿದು? KIDB ರೋಲ್ ಏನಿರ್ತದೆ, ಏನೋ ಅಕ್ವೈರಿಂಗ್ ಬಾಡಿ, ನಮ್ಮ ಕಡೆ ಒಂದು ಆ್ಯಕ್ಟ್ ಇದೆ, ಅದ್ರ ಪ್ರಕಾರ ಅಕ್ವೈರ್ ಮಾಡಕ್ಕೆ ನಮ್ಗೆ ಹೇಳಿರ್ತಾರೆ. ಅದನ್ನ ಅವರು ಅವಾಗ ನಮ್ಗೆ ಹೇಳಿದ್ದಾರೆ, ಅವಾಗ KIDB ಅಕ್ವೈರ್ ಆಗಬೇಕು ಅಂತ ಹೇಳಿ ಪ್ರೊಜೆಕ್ಟ್ ಮಾಡೋರು ಅವರು, ಅಕ್ವಿಷನ್ ಬಾಡಿ ಅಷ್ಟೇ ನಾವು. ಅದಕ್ಕೆ ಕುಮಾರಸ್ವಾಮಿ ಅವರು ನಾನು ತೆಗಿತೀನಿ ನೀನು ತೆಗಿತೀನಿ ನೋಡಿ ಏನರ್ಥದ್ದು ಅದರ ಇದು ತೋರಿಸ್ತದೆ, ಅದು ಅವರ ವ್ಯಕ್ತಿತ್ವವನ್ನು ತೋರಿಸ್ತದೆ. ದಿವಸ ಟೌನ್ಶಿಪ್ ನನ್ನ ಕನಸಿನ ಕೂಸಲ್ಲ, ಕುಮಾರಸ್ವಾಮಿ ಅವರ ಯೋಜನೆ ಎಂದಿದ್ದ ಸಿಎಂ ಡಿಕೆ ವಿರುದ್ಧ
ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ಹೆಸರಲ್ಲಿ ಯಾಕೆ ಟೌನ್ಶಿಪ್ ಮುಂದುವರಿಸ್ತೀರಿ ಅಂತ ಬೊಮ್ಮಾಯಿ ಪ್ರಶ್ನಿಸಿದ್ದಾರೆ. ಏನೋ ಡೀಲ್ ಆಗಿದೆ ಅಂತ ಜೋಶಿ ಬಾಂಬ್ ಸಿಡಿಸಿದ್ದಾರೆ. 3 ವರ್ಷದಲ್ಲಿ ಸಿದ್ದರಾಮಯ್ಯನವ್ರು ಯಾಕೆ ಮಾಡಲಿಲ್ಲ? ಸಿದ್ದರಾಮಯ್ಯವರು ಇಲ್ಲಾರ್ದಂತ ಆಸಕ್ತಿ ನಿಮಗೇನಿದೆ? ಇದರ ಅರ್ಥ ಏನೋ ಡೀಲ್ ಆಗಿದೆ ಅನ್ನೋಂಥದ್ದು ಇದೇ ಅಲ್ಲ. ಇದ್ರ ಬಗ್ಗೆ ಉತ್ತರ ಕೊಡ್ತಾ ಇಲ್ಲ ನೀವು. ನಿಮ್ದೇನು ಇಂಟ್ರೆಸ್ಟ್ ಇದರಲ್ಲಿ? ಕುಮಾರಸ್ವಾಮಿಯ ಹೆಸರಿನಲ್ಲಿ ನಿಮ್ದೇನು ಇಂಟ್ರೆಸ್ಟು? ವಾಟ್ ಈಸ್ ಯುವರ್ ಇಂಟ್ರೆಸ್ಟ್? ನಾನು ಕುಮಾರಸ್ವಾಮಿ ಹೇಳಿದ್ದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀರಲ್ಲ, ಎಲ್ಲರಿಗೂ ಕುಮಾರಸ್ವಾಮಿನ ಟೀಕೆ ಮಾಡ್ತೀರಿ. ಈ ವಿಷಯದಲ್ಲಿ ಯಾಕೆ ಕುಮಾರಸ್ವಾಮಿನ ಫಾಲೋ ಮಾಡ್ತೀರಿ? ಕೋಡುಬಳೆ ಅಂದ್ರೆ ಅಡುಕಲೆ.